ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸಂಸತ್ತಿನ ಅಧಿವೇಶನ ನಡೀತಾ ಇರೋದರಿಂದ ಸತತವಾಗಿ ನಿನ್ನೆ ಮತ್ತು ಮೊನ್ನೆ ಸಂಚಿಕೆಗಳಲ್ಲಿ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರ ಪ್ರಸ್ತಾಪವನ್ನು ಪದೇ ಪದೇ ಮಾಡಬೇಕಾಯಿತು. ವಿಪಕ್ಷಗಳ ಸ್ಟ್ಯಾಂಡ್ ಏನಿದೆ, ಆಡಳಿತ ಪಕ್ಷ ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದೆ, ಹೀಗೆ ಮಾತನಾಡುವ ಸಂದರ್ಭದಲ್ಲಿ ನಮಗೆ ಬೇಕು ಅಂದರೂ ಬೇಡ ಅಂದರೂ ಕೂಡ ರಾಹುಲ್ ಗಾಂಧಿ ಅವರ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅನಗತ್ಯವಾಗಿ ಅವರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಬದಲಾವಣೆ ಮಾಡೋಣ ಅಂತ ಇವತ್ತು ಸ್ಥಳೀಯ ಸುದ್ದಿಗಳನ್ನು, ಎರಡು ವಿಷಯಗಳನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಇದು. ಗುಲ್ಬರ್ಗ ಜಿಲ್ಲೆ ಆಳಂದ್ನಲ್ಲಿ ಒಂದು ಲಾಡ್ಲೆ ಮಶಾಕ್ ದರ್ಗಾ ಅಂತಿದೆ. ಆ್ಯಕ್ಚುಲಿ ಇದರ ಹೆಸರು ಹಜರತ್ ಶೇಖ್ ಅಲಾವುದ್ದೀನ್ ಅನ್ಸಾರಿ ಲಾಡ್ಲೆ ಮಶಾಕ್ ದರ್ಗಾ ಅಂತೇಳಿ. ಮೊದಲನೇದಾಗಿ ಇಸ್ಲಾಂ ಧರ್ಮದಲ್ಲಿ ಈ ರೀತಿಯಾಗಿ ಭೂಮಿಗಿಂತ ಎತ್ತರವಾಗಿ ಯಾವುದೇ ರೀತಿಯಾದಂಥ ಗೋರಿ ಸಮಾಧಿ ಯಾವುದೂ ಇರಕೂಡ್ದು ಅಂತ ಹಜರತ್ ಅವ್ರು ಹೇಳಿದರು. ಆದರೆ ಇವರು ಸೂಫಿ ಸಂತರು, ಮೌಲ್ವಿಗಳು ಅವ್ರದ್ದೆಲ್ಲ ಗೋರಿಯನ್ನು ಕಟ್ತಾರೆ, ಆಮೇಲೆ ಹಸಿರು ಬಟ್ಟೆಯನ್ನು ಹೊಚ್ತಾರೆ, ದರ್ಗಾ ಅಂತ ಹೇಳ್ತಾರೆ. ದರ್ಗಾ ಅಂತೇಳಿ ಅಲ್ಲಿ ಸಕ್ಕರೆ ಊದಿಸ್ತೀನಿ ಅಂತ ಹೋಗ್ತಾರೆ. ದುರಂತ ಅಂದರೆ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಬೇರೆ ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದು ನಾನು ನೋಡಿದ್ದು ವಿಚಿತ್ರ. ಇವರು ಮತಾಂಧರಾಗಿರ್ತಾರೆ, ಆದರೆ ಹಿಂದೂಗಳಲ್ಲಿ ಹೋಗಿ ಸಕ್ಕರೆ ಊದಿಸ್ಕೊಂಬರ್ತೀನಿ, ಹರಕೆ ಹೊತ್ತಿದ್ದೆ ಅಂತ ಹೇಳ್ತಾರೆ. ಅವ್ರ ತಲೆ ಮೇಲೆ ನವಲುಗರಿ ಹೊಡಿತಾ ಇರ್ತಾರೆ. ಕೂತಿರೋ ವ್ಯಕ್ತಿ, ಅವನಿಗೆ ಊಟಕ್ಕೆ ದುಡ್ಡಿಲ್ಲ, ಆತನಿಗೆ ದುಡ್ಡು ಕೊಡೋದು ಹಿಂದೂಗಳು, ತಲೆ ಮೇಲೆ ನವಲುಗರಿಯನ್ನು ಹೊಡಿತಾನೆ. ನವಲುಗರಿ ಹೊಡೆದ್ರೆ ಇವ್ರಿಗಿರುವಂಥ ಪಾಪದ ಪರಿಹಾರ ಆಗತ್ತೆ ಅನ್ನುವಂಥ ನಂಬಿಕೆ. ಎಂಥ ವಿಚಿತ್ರ ನೋಡಿ. ಇರಲಿ, ವಿಷಯ ಅದಲ್ಲ. ವಿಷಯ ಏನಪ್ಪ ಅಂತಂದರೆ, ಈ ಆಳಂದಿನಲ್ಲಿರುವಂಥ ಒಂದು ಲಾಡ್ಲೆ ಮಶಾಕ್ ದರ್ಗಾ ಅಂತೇನಿದೆ, ಅದರ ಒಳಗಡೆ ಶಿವಲಿಂಗ ಅದ. ರಾಘವ ಚೈತನ್ಯ ಶಿವಲಿಂಗ ಅಂತ ಅದರ ಹೆಸರು. ಭಾರತ ದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳಿದಾವೋ ಅಲ್ಲಿ ಹೊರಗಡೆನೋ ಒಳಗಡೆನೋ ಅಥವಾ ಅದನ್ನು ಕೆಡವಿಯೋ ಈ ರೀತಿಯಾದಂಥ ದರ್ಗಾ ಮಸೀದಿಗಳನ್ನ ಕಟ್ಟೋದು ಹೊಸದೇನೂ ಅಲ್ಲ. ಇದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ದೊಡ್ಡದಾದಂಥ ಅಪಸವ್ಯ ಇದು. ಇದು ಕೂಡ ಹೊರತಾಗಿಲ್ಲ, ನಮ್ಮ ರಾಘವ ಚೈತನ್ಯ ಶಿವಲಿಂಗ ಹೊರತಾಗಿಲ್ಲ. ಒಂದು ನೆನಪಿಟ್ಕೊಳ್ಳಿ, ಮುಸಲ್ಮಾನರ ಮಸೀದಿ ಒಳಗಾಗಲಿ ಅಥವಾ ದರ್ಗಾದ ಒಳಗಾಗಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂಥ ಧೈರ್ಯ ಯಾವ ಹಿಂದೂ ರಾಜನಿಗೂ ಇರಲಿಲ್ಲ. ಹಿಂದೂ ಸದ್ಭಕ್ತರಿಗಂತೂ ಸಾಧ್ಯವೇ ಇಲ್ಲ. ಹಿಂದೂಗಳು ಯಾವತ್ತೂ ಆಕ್ರಮಣಕಾರಿಯಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇವಸ್ಥಾನ ಕಟ್ಟಬೇಕು ಅಂದರೂ ಕೂಡ ಅದಕ್ಕೆ ಹಿನ್ನೆಲೆ ಇರಬೇಕು, ಪರಂಪರೆ ಇರಬೇಕು, ಅದಕ್ಕೆ ಏನಾದರೂ ಪವಾಡ ನಡೆದಿರಬೇಕು, ಆವಾಗ ಒಂದು ದೇವಸ್ಥಾನ ಆಗತ್ತೇವನ್ನ ಸುಮ್ಮನೆ ಯಾವುದೋ ಒಂದು ದೇವಸ್ಥಾನವನ್ನು ಕಟ್ಟುವಂಥ ಪ್ರತೀತಿ ಸಂಪ್ರದಾಯ ಭಾರತ ದೇಶದಲ್ಲಿ ನಡ್ಕೊಂಡ್ಬಂದಿಲ್ಲ. ಯಾಕೆಂದರೆ ನಮಗೆ 33 ಕೋಟಿ ದೇವತೆಗಳಿದ್ದಾರೆ. ಈಗಿರುವ ದೇವಸ್ಥಾನಗಳಿಗೆ ದರ್ಶನ ಮಾಡ್ಕೊಂಡು ಹೋದರೆ ಒಂದು ಜೀವನ ಸಾಲೋದಿಲ್ಲ, ಅಷ್ಟು ನಮಗೆ ದೇವಸ್ಥಾನಗಳಿದ್ದಾವೆ. ಹೀಗಾಗಿ ಯಾವುದೋ ದರ್ಗಾದ ಒಳಗೆ ಹೋಗಿ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರೋದಿಲ್ಲ. ಅಲ್ಲಿಗೆ ಈ ಲಾಡ್ಲೆ ಮಶಾಕ್ ದರ್ಗಾದ ಕಥೆಯನ್ನು, ಲಾಡ್ಲೆ ಮಶಾಕ್ ದರ್ಗಾ ಒಂದು ದೇವಸ್ಥಾನ ಆಗಿದ್ದನ್ನು ಮುಂದೆ ಈ ರೀತಿಯಾಗಿ ಅದನ್ನು ದರ್ಗಾ ಆಗಿ ಮಾಡಿದ್ದಾರೆ ಅನ್ನುವಂಥ ಭಾಳ ದೊಡ್ಡ ಮಟ್ಟದ ಸುದ್ದಿ ಇದೆ. ಅದ್ರ ಬಗ್ಗೆ ಮಾಹಿತಿ ಇದೆ. ಇರಲಿ, ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡಿ ಯಾವುದೇ ರೀತಿಯಾದಂಥ ವಿವಾದವನ್ನು ಉಂಟು ಮಾಡಬೇಕಾದ ಅಗತ್ಯ ಇಲ್ಲ. ಪ್ರಶ್ನೆ ಏನು, ಈ ಶಿವಲಿಂಗಕ್ಕೆ ಜಲಾಭಿಷೇಕ ಆಗಬೇಕು, ಪಂಚಾಮೃತ ಅಭಿಷೇಕ ಆಗಬೇಕು, ಎಲ್ಲ ಆಗಬೇಕು. ಶಿವರಾತ್ರಿ ಬಂದಿದೆ. ಶಿವರಾತ್ರಿಗೆ ಪ್ರತಿ ವರ್ಷ ಸುಮಾರು 15 ಜನ ಅಲ್ಲಿ ಹೋಗಿ ಅಭಿಷೇಕ ಮಾಡ್ತಾಯಿದ್ರು. ಭಕ್ತರು ಹೋಗಿ ದರ್ಶನವನ್ನು ಪಡಿತಾ ಇದ್ದರು. ಶಿವಲಿಂಗಕ್ಕೆ, ರಾಘವ ಚೈತನ್ಯ ಶಿವಲಿಂಗಕ್ಕೆ ಬಿಲೋಪತ್ರೆಯನ್ನು ಏರಿಸಿ ಬರ್ತಾಯಿದ್ರು. ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ರು. ಸ್ವತಃ ಗುಲ್ಬರ್ಗ ಹೈಕೋರ್ಟ್ ಪೀಠ ಇದೆಯಲ್ಲ, ಆ ಪೀಠ ಇದಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. 15 ಜನ ಹೋಗೋರು, ಹೆಚ್ಚಿನ ಜನ ಕೇಳಿದ್ರೆ ಹೆಚ್ಚಿನ ಜನಕ್ಕೆ ಅನುಮತಿಯನ್ನು ಕೊಡಲಾಗ್ತಾಯಿತ್ತು. ಉಳಿದ ದಿವಸ ಯಾವುದೇ ರೀತಿಯ ಅಲ್ಲಿ ಪೂಜಾ ಕೈಂಕರ್ಯಗಳು ನಡೀತಿರಲ್ಲ. ಶಿವರಾತ್ರಿ ನಮ್ಮ ಹಬ್ಬ ಆಗಿರೋದ್ರಿಂದ, ಒಳಗೆ ಶಿವಲಿಂಗ ಇರೋದ್ರಿಂದ ನಾವು ಅಭಿಷೇಕ ಮಾಡಬೇಕಾದದ್ದು ಅನಿವಾರ್ಯ. ನಮ್ಮ ಧರ್ಮ ಅದು, ನಮಗೆ ಅವಕಾಶ ಕೊಡಿ ಅಂತ ಕೋರ್ಟಿಗೆ ಕೇಳಲಾಯಿತು. ಕೋರ್ಟ್ ಇದಕ್ಕೆ ಅನುಮತಿಯನ್ನು ಕೊಡ್ತೀವಿ. ಈ ಸಲ ಏನಾಗಿದೆ, ಅಲ್ಲಿ ಇಂತಜಾಮಿಯಾ ಕಮಿಟಿ ಅಂತ ಇದೆ, ಅಲ್ಲಿ ಒಬ್ಬ ಖಲೀಲ್ ಅನ್ಸಾರಿ ಅಂತ ಇದ್ದಾನೆ. ಈತ ಏನು ಮಾಡ್ತಾನೆ, ಈ ಲಾಡ್ಲೆ ಮಶಾಕ್ ದರ್ಗಾ ಇದೆಯಲ್ಲ, ಈ ದರ್ಗಾಗೆ ಶಿವರಾತ್ರಿ ದಿವಸ ಪೂಜೆ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ ಹೋಗ್ತಾನೆ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಜಸ್ಟಿಸ್ ಸೂರ್ಯಕಾಂತ್ ಇರ್ತಾರೆ, ಜಾಯ್ಮಾಲ್ಯ ಬಾಗ್ಚಿ ಅವರು ಇರ್ತಾರೆ. ಅವ್ರು ನೋಡ್ತಾರೆ ಅಪ್ಲಿಕೇಶನ್ ಏನು ಅಂತ. ಇಲ್ಲ, ಗುಲ್ಬರ್ಗಾದಲ್ಲಿ ಈ ರೀತಿಯಾದಂಥ ಒಂದು ದರ್ಗಾ ಇದೆ, ಆ ದರ್ಗಾದಲ್ಲಿ ನಾವು ನಮಾಜ್ ಮಾಡೋದು
ನಮಾಜ್ ಮಾಡುವಂಥ ಜಾಗದಲ್ಲಿ ಇವರು ಪೂಜೆ ಮಾಡ್ತಾರೆ. ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು. ಆಮೇಲೆ ಈ ಯಾವ ನರಸಿಂಹರಾವ್ ಮಾಡಿದಾರಲ್ಲ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು 1991, ಅದಕ್ಕೆ ತದ್ವಿರುದ್ಧವಾದದ್ದಿದು. ಆ ಇಮಾರತಿನ ಸ್ವರೂಪ ಬದಲಾಗಿಬಿಡುತ್ತೆ. ಮಸೀದಿ ದರ್ಗಾ ಇದ್ದದ್ದು ದೇವಸ್ಥಾನ ಆಗಿ ಸ್ವರೂಪ ಬದಲಾಗಿಬಿಡುತ್ತೆ. ಆದ್ದರಿಂದ ಅನುಮತಿ ಕೊಡಬಾರ್ದು ಅಂತ ಖಲೀಲ್ ಅನ್ಸಾರಿಯ ಪರ ವಕೀಲರು ವಾದ ಮಂಡನೆಯನ್ನು ಮಾಡ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಅವ್ರ ಮುಂದೆ. ಜಸ್ಟಿಸ್ ಸೂರ್ಯಕಾಂತ್ ನೋಡ್ತಾರೆ, ಲೋವರ್ ಕೋರ್ಟ್ನಲ್ಲಿ ಕೇಸ್ ಇದೆ, ಅದು ಹೈಕೋರ್ಟಲ್ಲಿ ಕಳೆದ ವರ್ಷ ಅನುಮತಿ ಕೊಡಲಾಗಿದೆ. ಯಾವುದೇ ಲಾ ಆ್ಯಂಡ್ ಆರ್ಡರ್ ಹಾಳಾಗಿಲ್ಲ, ಯಾವುದೇ ಭಕ್ತರು ಪೂಜೆ ಮಾಡಿದವರು ಅದರ ಸ್ವರೂಪವನ್ನು ಹಾಳು ಮಾಡಿಲ್ಲ, ಬಿಲ್ಡಿಂಗ್ ಕೆಡವಿಲ್ಲ, ದರ್ಗಾದಲ್ಲಿರುವಂಥ ಗೋರಿಯ ಮೇಲೆ ಯಾವುದೇ ರೀತಿಯಾದಂಥ ಭಿನ್ನ ಮಾಡುವಂಥ ಕೆಲಸ ಮಾಡಿಲ್ಲ. ಹಾಗಿರುವಾಗ ಹೈಕೋರ್ಟ್ ಬಿಟ್ಟು ಸುಪ್ರೀಂ ಕೋರ್ಟ್ ನೇರವಾಗಿ ಬಂದದ್ದಕ್ಕೆ ಈ ಖಲೀಲ್ ಅನ್ಸಾರಿಗೆ ಕ್ಯಾಕರಿಸಿ ಹೋಗಿದ್ದಾರೆ. ಅಲ್ಲಿ ಲೋವರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅಲ್ಲಿ ಅನುಮತಿಯನ್ನು ಪ್ರತಿ ವರ್ಷ ಕೊಡಲಾಗ್ತಾ ಇದೆ. ನೀವು ಇಲ್ಲಿ ಸುಪ್ರೀಂ ಕೋರ್ಟಿಗೆ ಬಂದು ಅದಕ್ಕೆ ಆ ತಡೆಯನ್ನು ಒಡ್ಡಿ ಅಂತ ಕೇಳ್ತಾ ಇದ್ದೀರಿ. ಇದು ಕಾನೂನು ರೀತಿ ಅಪರಾಧ ಆಗುತ್ತೆ, ನಿಮಗೆ ಅರ್ಜಿಯನ್ನು ಕಿತ್ತೊಗಿತಾ ಇದ್ದೀವಿ, ದಂಡವನ್ನು ಹಾಕಬೇಕಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಈತ ವಾಪಸ್ ಬರ್ತಾನೆ. ಇಲ್ಲಿ ಏನಾಗತ್ತೆ, ಪ್ರತಿ ವರ್ಷ 15 ಜನ ಅವಕಾಶ ಕೊಡಬೇಕು. ಈ ಸಲ ಅಪ್ಲಿಕೇಶನ್ ಕೊಡದೆ ಕೋರ್ಟ್ ತಾನಾಗಿ ಅನುಮತಿಯನ್ನು ಕೊಡೋದಿಲ್ಲ. ಕೋರ್ಟ್ ಅನುಮತಿ ಕೊಡಲಾರದೆ ದರ್ಗಾದ ಒಳಗೆ ಹೋಗಿ ನೀವು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಹಿರೇಮಠ ಅನ್ನುವಂಥ ಒಬ್ಬ ಭಕ್ತ ಹೋಗಿ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಕೋರ್ಟು ಕಳೆದ ಬಾರಿಯೂ ಕೊಟ್ಟಿದೆ, ಯಾವುದೇ ಲಾ ಆ್ಯಂಡ್ ಆರ್ಡರ್ ಹಾಳಾಗಿಲ್ಲ ಅಂತ ಮಧ್ಯಾಹ್ನ 2ರಿಂದ ಸಂಜೆ 6ವರೆಗೂ ನೀವು ಬಿಲ್ಪತ್ರೆ ಏರಿಸಿ ಪಂಚಾಮೃತ ಅಭಿಷೇಕ ಮಾಡಿ ನೀವೇನೇನಿದೆ ನಿಮ್ಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅಂತ ಆದೇಶ ಮಾಡ್ತೀವಿ. ಮತ್ತೆ ಪೂಜೆಗೆ ಹೆಚ್ಚಿನ ಜನ ಬಂದರೆ ಅದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ವ್ಯವಸ್ಥೆ ಆಗಿದೆ. ಲಾ ಆ್ಯಂಡ್ ಆರ್ಡರ್ನ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಸ್ತಾಪ ಆಗಬೇಕಾಗಿದ್ದೇನೆಂದರೆ, ನಮ್ಮಲ್ಲಿ ನೋಡಿ ಭೋಜಶಾಲಾ ಅಂತ ಇತ್ತು ಮಧ್ಯಪ್ರದೇಶದಲ್ಲಿ. ಕಳೆದ ತಿಂಗಳು ಒಂದು ವಿಡಿಯೋ ಮಾಡಿದ್ವಿ ನಾವು. ಶುಕ್ರವಾರ ದಿವಸ ಸರಸ್ವತಿ ಪೂಜೆ ಮಾಡಬೇಕು. ಅವತ್ತು ನಮ್ಮ ಮುಹೂರ್ತ. ನೀವು ಪೂಜೆ ಮಾಡೋಂಗಿಲ್ಲ, ಯಾಕೆಂದ್ರೆ ಶುಕ್ರವಾರ ನಮಾಜ್ ಇರುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಇವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಹೇಳತ್ತೆ, ಅಲ್ಲ ಸ್ವಾಮಿ, ಅವತ್ತೇ ಮುಹೂರ್ತ ಇರೋದ್ರಿಂದ ಅವತ್ತೇ ಪೂಜೆ ಮಾಡಬೇಕು, ಹೋಮ ಹವನಾದಿಗಳು ನಡಿಬೇಕಲ್ಲಿ. ನಿಮ್ಮ ನಮಾಜ್ ಇದೆ ಅನ್ನೋ ಪ್ರತಿ ವಾರ ನೀವು ನಮಾಜ್ ಮಾಡ್ತೀರಿ, ವರ್ಷಕ್ಕೊಂದ್ಸಲ ಮಾಡೋದಲ್ಲ ಅದು, ಪ್ರತಿ ವರ್ಷ ಮಾಡ್ತೀರಿ, ಪ್ರತಿ ವಾರ ಮಾಡ್ತೀರಿ. ಅದು ಪವಿತ್ರವಾಗಿದ್ದು ಅಂತ ವಿಶೇಷ ಏನಿಲ್ಲ. ಆದ್ದರಿಂದ ನಿಮ್ಮ ನಮಾಜ್ ಏನಿದೆ, ನಾವು ಯಾರ್ಯಾರಿಗೆ ಪಾಸ್ ಕೊಟ್ಟಿದ್ದೀವಿ ಅವ್ರು ಹೋಗಿ ನಮಾಜ್ ಮಾಡ್ಕೊಂಬನ್ನಿ, ಹೊರಬರಿಗೆ ಯಾರಿಗೂ ಬೇರೆಯವ್ರಿಗೆ ಅವಕಾಶ ಕೊಡಬೇಡಿ. ಇವರು ಹೋಮ ಹವನ ಮಾಡೋರು ಹೋಮ ಹವನ ಮಾಡಲಿ ಅಂತ ಕೋರ್ಟ್ ಆದೇಶ ಮಾಡ್ತೀವಿ. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಜಡ್ಜ್ಮೆಂಟ್ ಅಂತ ಇದೆಯಲ್ಲ, ಜಡ್ಜ್ಮೆಂಟ್ ಅನ್ನೋದು ಆಯಾ ಕಾಲಘಟ್ಟದಲ್ಲಿ ಆಯಾ ತೀರ್ಪುಗಾರ ಯಾರಿದ್ದಾರೆ, ನ್ಯಾಯಾಧೀಶ ಯಾರಿದ್ದಾರೆ, ಅವರ ಮನಸ್ಥಿತಿಯ ಮೇಲೆ, ಅವರ ಪೂರ್ವಾಗ್ರಹದ ಮೇಲೆ ಮತ್ತು ಅವರ ಆಲೋಚನಾ ಶೈಲಿಯ ಮೇಲೆ, ವಿವೇಕದ ಮೇಲೆ ನಿರ್ಭರಗೊಂಡಿರುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳಿದೆ. ಇದೇ ಸಂದರ್ಭದಲ್ಲಿ ಯಾವುದಾದ್ರೂ ಎಡಚಾರ ಜಡ್ಜ್ ಇದ್ದಿದ್ರೆ ತೀರ್ಪಿನ ಸ್ವರೂಪವೇ ಬದಲಾಗ್ತದೆ. ಪ್ರಕರಣ ಅದೇ, ಕಾನೂನು ಅದೇ, ಸಂವಿಧಾನ ಅದೇ, ಜಡ್ಜ್ಮೆಂಟ್ ಕೊಡೋ ಜಡ್ಜ್ ಬದಲಾಗಿಬಿಟ್ರೆ ಇಡೀ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಡೆವಲಪ್ಮೆಂಟ್ ನಡೀತು, ಅದನ್ನು ನಿಮ್ಗೆ ಹೇಳಲೇಬೇಕು. ಅದೇನಪ್ಪ ಅಂದರೆ, ಜಯರಾಮ್ ರಮೇಶ್ ಅವರು ಒಂದು ಅಪ್ಲಿಕೇಶನ್ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಇದೇ ಜಸ್ಟಿಸ್ ಸೂರ್ಯಕಾಂತ್ ಅವರು, ಪರ್ಯಾವರಣ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಪರಿಸರ ಮಾಲಿನ್ಯಕ್ಕೆ ಕುರಿತಾದಂಥದ್ದು. ಹೋಗಿ ಜಯರಾಮ್ ರಮೇಶ್ ಅವರು ವಕೀಲರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಉಗಿತಾರೆ ಜಯರಾಮ್ ರಮೇಶ್ ಮತ್ತು ಅವ್ರ ವಕೀಲರಿಗೆ ಸುಪ್ರೀಂ ಕೋರ್ಟಲ್ಲಿ, ನೀವೇನು ಚೀಪ್ ಪಬ್ಲಿಸಿಟಿಗೆ ಏನು ಬೇಕೋ ಅದು ಅಪ್ಲಿಕೇಶನ್ ತೊಗೊಂಬರ್ತೀರಲ್ರಿ, ನಿಮ್ಮಲ್ಲಿ ಯಾಕ್ರಿ ನಾವು ದಂಡ ಹೇರಬಾರ್ದು ಅಂತ ಹೇಳ್ತಾರೆ. ಆವಾಗ ಕೇಸನ್ನು ವಿಡ್ರಾ ಮಾಡ್ಕೋತಾರೆ ಜಯರಾಮ್ ರಮೇಶ್ ರಾಹುಲ್ ಗಾಂಧಿಯವರ ಕಣ್ಣು, ಕಿವಿ, ಬಾಯಿ ಎಲ್ಲ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಎಲ್ಲ ಪ್ರಕರಣಗಳನ್ನು ನೀವು ಗಮನಿಸಿ ನೋಡಿ. ಕೋರ್ಟು ಯಾವ ಧೋರಣೆಯನ್ನು ಇಟ್ಕೊಂಡು ನ್ಯಾಯವನ್ನು ಸಲ್ಲಿಸಬೇಕು ಅದು ಅತ್ಯಂತ ಸ್ಪಷ್ಟವಾಗಿ ಆಗ್ತಾ ಇದೆ. ಯಾವುದೋ ದಬಾವಣೆಯ ಮೇಲೆ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಉದಾಹರಣೆ ಬೇಕು ಅಂತಂದರೆ, ಈಗ ನಡೀತಾ ಇರುವಂಥ SIRಗೆ ಸಂಬಂಧಪಟ್ಟ ಹಾಗೆ ಸ್ವತಃ ತಾನೇ ವಾದ ಮಂಡನೆ ಮಾಡಿದಂಥ ಮಮತಾ ಬೇಗಂ ಅವರು ಕೂಡ ಯಾವುದೇ ರೀತಿಯ ವಿನಾಯಿತಿ, ರಿಯಾಯಿತಿ ಎರಡನ್ನೂ ಕೂಡ ಇದೆ ಜಸ್ಟಿಸ್ ಸೂರ್ಯಕಾಂತ್ ಕೊಡಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಸಂದೇಶವನ್ನು ರವಾನೆ ಮಾಡಿದರೆ ಏನಂದರೆ, ಈ ದೇಶದಲ್ಲಿ ನಡೀತಾ ಇರುವಂಥ 12 ರಾಜ್ಯಗಳಲ್ಲಿ ಏನು ಚುನಾವಣಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆ, ಎಲ್ಲಿಯೂ ಕೂಡ ಆತಂಕವನ್ನು ಅಡ್ಡಿಯನ್ನು ಉಂಟು ಮಾಡುವ ಹಾಗಿಲ್ಲ. ಅದು ಸರಾಗವಾಗಿ ನಡೆಯಬೇಕು. ಆಯಾ ರಾಜ್ಯ ಸರ್ಕಾರಗಳು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ನಿರ್ದೇಶನವನ್ನು ಬಿಸಾಕಿಬಿಟ್ರು.
ಇನ್ನು ನಮ್ಮ ಸ್ಥಳೀಯ ಕರ್ನಾಟಕದ ರಾಜಕಾರಣದ ವಿಚಾರವನ್ನು ಹೇಳಿಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಅಪ್ಪಿತಪ್ಪಿ ಭಾಳ ಕಷ್ಟಪಟ್ಟು ಇವತ್ತು ಈ ಕಿಚನ್ ಕ್ಯಾಬಿನೆಟನ್ನು ಭೇಟಿಯಾಗಿಬಿಟ್ರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿಬಿಟ್ರು. ಅಣ್ಣ ತಮ್ಮ ಇಬ್ಬರು ದಿಲ್ಲಿಲಿದ್ದರು, ಪತ್ರಿಕಾಗೋಷ್ಠಿ ಮಾಡಿದರು. ರಾಹುಲ್ ಗಾಂಧಿಯನ್ನು ಭೇಟಿಯಾದರು, ಅವ್ರ ಕುಟುಂಬಸ್ಥರನ್ನ ಭೇಟಿಯಾದರು. ಇವರು ಎಲ್ಲಿವರೆಗೂ ಅಂದರೆ ಮೈಸೂರು ಹೆಲಿಪ್ಯಾಡಲ್ಲಿ ಬಂದು ಇಳಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಸೈಡಿಗೆ ಹೋಗಿ ಏಕಾಂತದಲ್ಲಿ ಮಾತಾಡಿ ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಅವರು ಜೇಬಲ್ಲಿ ಕೂತ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ರೆ ವಿನ ಒಂದೇ ಶಬ್ದವನ್ನು ತುಟಿ ಪಿಟ್ಟಕ್ಕೆ ಅಂದಿರಲಿಲ್ಲ. ನಾವು ನಿಮ್ಮನ್ನು ದಿಲ್ಲಿಗೆ ಕರ್ಸ್ಕೊತೀವಿ, ಅಲ್ಲಿ ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳಿದರು. ನಾನು ನೀವು ಹೇಳ್ತಾ ಇದ್ರಲ್ಲ 2.5 ವರ್ಷದ 50-50 ಸರ್ಕಾರ ಅಂತ ಹೇಳಿದ್ರಲ್ಲ, ಇದರ ಕುರಿತಾಗಿ ನವೆಂಬರ್ನಲ್ಲಿ ಯಾವಾಗ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯನವರು ಕೆಳಗಿಳಿಯಬೇಕು ಅನ್ನುವಂಥ ವಿಚಾರ ಭಾಳ ದೊಡ್ಡದ ಮಟ್ಟದಲ್ಲಿ ಭುಗಿಲೆದ್ದು ಏನು ನಾಳೆ ಬೆಳಗ್ಗೆ ಬದಲಾಗಿಬಿಡುತ್ತೆ ಅಂತ ಎಲ್ಲ ಟಿ ವಿ ಚಾನಲ್ ಅವ್ರ ಕತೆ, ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ರಲ್ಲ, ಆ ಸ್ಫೋಟಕ ಸುದ್ದಿ ಅಲ್ಲಿಂದ ಇಳಿದು ಬಂದರು, ತಿಂಡಿ ತಿಂದರು, ನಾಟಿ ಕೋಳಿ ತಿಂದರು, ಹಾಗಾಯಿತು ಹೀಗಾಯಿತು ಅಂತ ಎಲ್ಲ ಕತೆ ಹೇಳಿದ್ರಲ್ಲ. ಒಂದು ಮಾತನ್ನು ಹೇಳಿದ್ದೆ ನಾನು, ಏನಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಸಮಸ್ಯೆಯನ್ನಾಗೇ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಿರಂತರವಾದ ಪ್ರಯತ್ನವನ್ನು ಮಾಡ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಮುಂದೂಡಬೇಕು. ಹಾಗೇ ಇರಬೇಕಿದು, ಜ್ವಲಂತವಾಗಿ ಸಮಸ್ಯೆ ಉಳಿಬೇಕು. ಈ ಕಡೆ ಕೊತ ಅಂತ ಡಿ ಕೆ ಶಿವಕುಮಾರ್ ಕುದೀತಾ ಇರಬೇಕು, ಈ ಕಡೆ ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ಅಂತ ಇರಬೇಕು. ಇವರೂ ಸೂಟ್ಕೇಸ್ ತೊಗೊಂಡೋಗಿ ಕೊಡಬೇಕು, ಅವರು ಸೂಟ್ಕೇಸ್ ತೊಗೊಂಡೋಗಿ ಕೊಡಬೇಕು. ಆ ರೀತಿಯ ವಾತಾವರಣ ನಿರಂತರವಾಗಿ ಕಾಯ್ಕೊಂಡು ಬರ್ತಾರೆ ಕಾಂಗ್ರೆಸ್ಸರ ಹೈಕಮಾಂಡ್ನವರು. ಇದು ಹಳೆಯ ಚಾಳೆ ಅವ್ರದ್ದು, ಇದು ಫಸ್ಟ್ ಟೈಮ್ ಅಲ್ಲ. ಕಾಂಗ್ರೆಸ್ಸು ಜನಾರ್ದನ ಪೂಜಾರಿ ಯಾವಾಗ ರಾಯಭಾರ ಮಾಡ್ತಿದ್ರಲ್ಲ ಕರ್ನಾಟಕದ ರಾಜಕಾರಣಿಗಳು ಹೋದಾಗ, ಅವರೇ ಇಂದಿರಾ ಗಾಂಧಿ ಜೊತೆ ಮಾತುಕತೆ ಆಡಿಸೋದು, ಅವರೇ ವ್ಯವಹಾರಗಳನ್ನ ನೋಡ್ಕೊಳ್ಳೋದು, PV ನರಸಿಂಹರಾವು ಎಲ್ಲರ ಕಾಲದಲ್ಲಿ ಅವರೇ ಮಾಡಿದ್ರು. ಅದನ್ನು ಅಹಮದ್ ಪಟೇಲು, ಜನಾರ್ದನ್ ಪೂಜಾರಿ ಎಲ್ಲ ಅದನ್ನೇ ಮಾಡ್ತಾಯಿದ್ದದ್ದು. ಅದೇ ಧೋರಣೆಯನ್ನು ಇವತ್ತು ಮುಂದುವರ್ಸ್ಕೊಂಡ್ಬರ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನೇನು ಸನ್ಯಾಸಿ ಅಲ್ಲ, ನನಗೂ ಅಧಿಕಾರ ಬೇಕು ಅಂತ ಆಸೆ ಇರುತ್ತೆ, ಹಾಗೆ ಹೀಗೆ ಅಂತ ಕಿರ್ಚಾಡಿದೆ. ನಾನು ಭಾಳ ಮಜಾ ಅನ್ನಿಸ್ತು. ನನಗೆ ತಾಳ್ಮೆ ಇದೆ ಅಂತ ಏನು ಬೇಕಾದರೂ ಮಾಡಲಿಕ್ಕಾಗೋದಿಲ್ಲ. ಅಲ್ಲ ಸ್ವಾಮಿ, ನವಂಬರ್ 20ನೇ ತಾರೀಕಿಗೆ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನವಂಬರ್ ಹೋಗಿ ಡಿಸೆಂಬರ್ ಬಂತು, ಡಿಸೆಂಬರ್ ಹೋಗಿ ಜನವರಿ ಬಂತು, ಜನವರಿ ಹೋಗಿ ಫೆಬ್ರವರಿ ಬಂತು. ಇನ್ನೂ ತಾಳ್ಮೆ ಇದೆ ಅಂದರೆ ಎಲ್ಲಿವರೆಗೂ ತಾಳ್ಮೆ ಇದೆ? 5 ವರ್ಷದ ಅಧಿಕಾರ ಮುಗಿಯುವ ಕೊನೆಯ 6 ತಿಂಗಳಿದ್ದಾಗ ಅಧಿಕಾರವನ್ನು ಹಿಡ್ಕೊಂಡು ಏನು ಮಾಡ್ತೀರಿ? ಅದಾದಮೇಲೆ ಚುನಾವಣೆಯನ್ನು ಎದುರಿಸಬೇಕಾದಂಥ ಅತಿ ದೊಡ್ಡದಾದಂಥ ಆಪತ್ತು ನಿಮ್ಮ ಮೇಲೆ ಎರಗತ್ತೆ. ಯಾಕೆಂದರೆ ಈ ಬಾರಿ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಕಳೆದ ಬಾರಿ ಯಾವ ತಪ್ಪುಗಳಾದವು ಅದನ್ನು ಸರಿಪಡಿಸುವ ಕೆಲಸವನ್ನು ಅವ್ರು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಶುರುವಾಗಿದ್ದಾವೆ. ಅದನ್ನು ಈಗ ಪ್ರಸ್ತಾಪ ಮಾಡೋದು ಬೇಡ, ಅದ್ರ ಬಗ್ಗೆ ಬೇರೆ ಸಂಚಿಕೆಯನ್ನು ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅಲವತ್ಕೊಳ್ಳೋದು ನೋಡಿ, ಕಾಂಗ್ರೆಸ್ಸಿನ ಹೈಕಮಾಂಡಿನ ಮನಸ್ಥಿತಿ ಹೇಗಿರೋದೆ ನೋಡಿ, ನಾವು ಕರ್ನಾಟಕದ ಜನ ಯಾವ ದಯನೀಯ ಸ್ಥಿತಿಗೆ ಬಂದಿದ್ದೀವಿ, ಎಂಥ ರಾಜಕಾರಣಿಗಳ ಮಧ್ಯೆ ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಂತ ನನಗನ್ನಿಸ್ತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.